ಇಲ್ಲಿ ಸೈಕಲ್ಗೆ ಬೈಕ್ ಅಂತ ಕರೀತಾರೆ ಅಂತ ನನಗೆ ಅವಾಗ ಗೊತ್ತಾಗಿದ್ದು. ಈ ಥರ ನಮಗೆ ಸೈಕಲ್ ಬಂದಿದ್ದು. ಸೈಕಲ್ ಪಜೀತಿ ನೋಡಿದ್ರಲ್ಲ ಎಷ್ಟು. ಹಾಯ್, ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ನಾನು ಪ್ರಾಮಿಸ್ ಮಾಡ್ದಂಗೆ ನಿಮಗೆ ಪ್ರತಿ ವಾರ 2-3 ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ನಿಮಗಿದೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಆದರೆ ನೀವು ಅಂದ್ಕೊಳ್ತಿರ್ಬೋದಲ್ಲ, ಎಲ್ಲಿ ಇವಳು ಫೇಮಸ್ ಡೈಲಾಗ್ ಬರಲೇ ಇಲ್ಲ ಅಂತ. ಎಸ್, ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ನಿಮ್ಮೆಲ್ಲರನ್ನ ನಿಮಗಾಗಿ ನಿಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಶ್ವೇತಾ. ನಾನು ಅಮೆರಿಕಾಯಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ಎಷ್ಟೊಂದು ಜನ ನನಗೆ ಕೇಳ್ತಾರೆ, ನಿಂಗೆ ಇಂಗ್ಲೀಷ್ ಬರುತ್ತೆ, ನೀನು ಇಂಗ್ಲೀಷಲ್ಲೇ ಯೂಟ್ಯೂಬ್ ವೀಡಿಯೋಸ್ ಮಾಡ್ಬೋದಲ್ವಾ, ಅದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅಂತ. ಬಟ್ ನನ್ನ ಇಂಟೆನ್ಷನ್ ಅದಲ್ಲ. ನನ್ನ ಇಂಟೆನ್ಷನ್ ಬಂದುಬಿಟ್ಟು ನಾನು ಹುಟ್ಟಿ ಬೆಳೆದು ಬಂದಿರುವ ಜಾಗದಲ್ಲಿರುವ ಜನರಿಗೋಸ್ಕರ ನಾನು ಯಾವುದಾದ್ರೂ ಯೂಸ್ಫುಲ್ ಕಾಂಟೆಂಟ್ನ, ಅಂದರೆ ಸುಮ್ಮನೆ ಟೈಮ್ ಪಾಸ್ ವೀಡಿಯೋಸ್ ಮಾಡೋದಕ್ಕಿಂತ ನಿಮಗೆ ಯೂಸ್ಫುಲ್ ಆಗಲಿ, ನಿಮಗೆ ಇಲ್ಲಿನ ವಿಷಯ ತಿಳಿಲಿ. ಯಾಕಂದರೆ ಪ್ರತಿಯೊಬ್ಬರ ಮನೆಯಿಂದನೂ ಯಾರಾದರೂ ಒಬ್ಬರು ಅಬ್ರಾಡಲ್ಲಿರ್ತಾರೆ. USA ಇರಬೇಕಂತ ಇಲ್ಲ, ಬಟ್ ನಮ್ಮ ದೇಶದ ಬಿಟ್ಟು ಬೇರೆ ದೇಶದಲ್ಲಿ ಕೂಡ ಇರ್ತಾರಲ್ವ, ಅವ್ರಿಗೆ ಅಲ್ಲಿನ ಒಂದು ಗ್ಲಿಮ್ಸ್ ಕೊಡೋಣ ಅಂತ ನಾನು ಈ ವಿಡಿಯೋಸ್ನ ಮಾಡೋದು. ಹೋಪ್ಫುಲಿ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಕ್ವಿಕ್ ಕ್ವೆಶ್ಚನ್ ಹೇಳಿಬಿಟ್ಟೆ, ಬಿಕಾಸ್ ನಂಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಕ್ವೆಶನ್ಸ್ ಬರ್ತಾ ಇರುತ್ತೆ, ಹೇ ವೈ ಡೋಂಟ್ ಯು ಡೂ ಇಂಗ್ಲೀಷ್ ವೀಡಿಯೋಸ್ ಅಂತ. ಎಸ್, ಅಫ್ಕೋರ್ಸ್ ನಾನು ಇಂಗ್ಲೀಷಲ್ಲಿ ಫ್ಲೂಯೆಂಟಾಗಿ ಮಾತಾಡ್ತೀನಿ, ಫಾಸ್ಟಾಗಿ ಮಾತಾಡ್ತೀನಿ, ಚೆನ್ನಾಗಿ ಮಾತಾಡ್ತೀನಿ. ಬಟ್ ದೆನ್ ನಮ್ಮ ಭಾಷೆ ಕನ್ನಡಕ್ಕೋಸ್ಕರ ನಾನು ಇಷ್ಟಾದರೂ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಕರ್ನಾಟಕದಲ್ಲಿರೋರಿಗೋಸ್ಕರ, ಅವರ ಎಂಟರ್ಟೈನ್ಮೆಂಟಿಗೋಸ್ಕರ ನಾನು ಈ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಇಲ್ಲ ಅಂದರೆ ದಯವಿಟ್ಟು ನನಗೆ ನೀವು ಕಮೆಂಟ್ ಮಾಡಿ ಹೇಳಬೇಕು. ಬಿಕಾಸ್ ನನ್ನ ಇಂಟೆನ್ಷನ್ ಇರೋದು ನಿಮಗೆಲ್ಲ ಯೂಸ್ಫುಲ್ ಆಗೋಂಥ ವೀಡಿಯೋಸ್ನ ಮಾಡಬೇಕು ಅಂತ. ಸೊ ಇವತ್ತು ಬಂದುಬಿಟ್ಟು ಕೆಲಸ ಎಲ್ಲ ಮುಗಿಸಿ ಚೆನ್ನಾಗಿ ರೆಡಿ ಆಗಿಬಿಟ್ಟು ಇವಾಗ ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಜಸ್ಟ್ ನಾನು ಗ್ರೀನ್ ಟೀ ಕುಡ್ಕೊಂಡೆ. ಆ್ಯಂಡ್ ಅದಕ್ಕೆ ಮುಂಚೆ ಸ್ವಲ್ಪ ಅನ್ನ ಸಾರು ಕೂಡ ತಿನ್ಕೊಂಡೆ. ಫುಲ್ ಎನರ್ಜಿ ಇದೆ ನನಗೆ ವೀಡಿಯೋ ಮಾಡೋದಕ್ಕೆ. ಸೊ ನಾನು USA ಬಂದಾಗ ಏನಾಗ್ತಿತ್ತು ಅಂದರೆ, ಎಷ್ಟೊಂದು ಜನ ಆಫೀಸ್ಗೆ ಹೇಗೆ ಹೋಗ್ತೀರಾ ಅಂತ ನಾನು ಕೇಳಿದ್ರೆ ಬೈಕಲ್ಲಿ ಹೋಗ್ತೀವಿ ಅಂತ ಹೇಳ್ತಾಯಿದ್ರು. ನಾನು ಅಂದ್ಕೊಳ್ತಾ ಇದ್ದೆ, ನಾನು ಬೈಕೇ ನೋಡಿಲ್ಲ ಇಲ್ಲಿ. ಕಾರ್ ಬಿಟ್ಟರೆ ಆವಾಗೊಂದು ಇವಾಗೊಂದು ಬಸ್ ಬಿಟ್ಟರೆ ನಾನು ಬೈಕ್ನ ನೋಡೇ ಇಲ್ಲ ಇಲ್ಲಿ. ಇದು ಹೇಗೆ ಬೈಕಲ್ಲಿ ಹೋಗ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ ಎಲ್ಲರೂ ಅಂತ ನಂಗೆ ತುಂಬ ಆಶ್ಚರ್ಯ ಆಗ್ತಾಯಿತ್ತು. ಆಮೇಲೆ ಒಂದು ದಿವಸ ನಾನು ಅಂಗಡಿಗೆ ಹೋದಾಗ ಬೈಕ್ ಅಂತ ಬರ್ದು ಕೆಳಗಡೆ ಸೈಕಲ್ ಇಟ್ಟಿದ್ರು. ನಾನು ಅಲ್ಲೂ ಹುಡುಕ್ತಾ ಇದ್ದೆ ಬೈಕ್ ಎಲ್ಲಾದರೂ ಬೇರೆ ಕಡೆ ಇದೆಯಾ ಅಂತ. ಇಲ್ಲ, ಇಲ್ಲಿ ಸೈಕಲ್ಗೆ ಬೈಕ್ ಅಂತ ಕರೀತಾರೆ ಅಂತ ನನಗೆ ಅವಾಗ ಗೊತ್ತಾಗಿದ್ದು. ಇದೇ ರೀತಿ ನಮಗೆ ದಿನಾಗಲೂ ಒಂದಲ್ಲ ಒಂದು ಹೊಸ ಆಶ್ಚರ್ಯವಾದ ವಿಷಯಗಳು ಗೊತ್ತಾಗುತ್ತೆ. ಆ್ಯಂಡ್ ನಾವು ಇನ್ನೊಬ್ಬರ ಜೊತೆ ಮಾತಾಡ್ಬೇಕಾದ್ರೆ ಅದು ನಮ್ಗೆ ಅರ್ಥನೇ ಆಗಿರಲ್ಲ. ಬೈಕಲ್ಲಿ ಬರ್ತಾರಾ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿರ್ತೀವಿ. ಬಟ್ ಆ್ಯಕ್ಚುಲಿ ಬೈಕ್ ಅಂದರೆ ಸೈಕಲ್. ಸೊ ಇವ್ರು ದಿನ ಆಫೀಸಿಗೆ ಸೈಕಲಲ್ಲಿ ಹೋಗ್ತಾ ಇದ್ದಾರೆ ಅಂತ ನನಗೆ ಆಮೇಲೆ ಫ್ಲ್ಯಾಶ್ ಆಯಿತು. ಈ ಸ್ಟೋರಿ ನಾನು ನಿಮ್ಗೆ ಏನಕ್ಕೆ ಹೇಳಿದೆ ಅಂದರೆ, ನಾನು ರೀಸೆಂಟಾಗಿ ಬೈಕ್ ತೊಗೊಂಡೆ, ಅಂದರೆ ಸೈಕಲ್ ತೊಗೊಂಡೆ. ಸೈಕಲ್ ಏನಕ್ಕೆ ತೊಗೊಂಡೆ ಅಂದರೆ, ಇವಾಗ ಸಮ್ಮರ್ ಬರುತ್ತೆ. ಇವಾಗ ನಾವು ಜನವರಿನಲ್ಲಿ ಇದ್ದೀವಲ್ಲ, ಫೆಬ್ರವರಿ ಮಾರ್ಚ್ ಕಳೆಯೋ ಅಷ್ಟೊತ್ತಿಗೆ ಸಮ್ಮರ್ ಬರುತ್ತೆ. ಆ್ಯಂಡ್ ಸಮ್ಮರ್ ಬಂದಾಗ ಇಲ್ಲಿ ರಾತ್ರಿ 9 o'clock ಆವಾಗ ಸನ್ಸೆಟ್ ಆಗುತ್ತೆ. ಅಂದರೆ ಕತ್ಲಾಗೋ ಅಷ್ಟೊತ್ತಿಗೆ ರಾತ್ರಿ 9 ಗಂಟೆ 9:30 ಆದರೂ ಕತ್ಲಾಗಿರಲ್ಲ. ಸೊ ಹಾಗಾಗಿ ಆ ಟೈಮಲ್ಲಿ ನಾನು ಸೈಕಲ್ ಓಡಿಸ್ಬೋದು. ವೆದರ್ ತುಂಬ ಚೆನ್ನಾಗಿರುತ್ತೆ, ಚಳಿ ಇರೋದಿಲ್ಲ. ಆ ಟೈಮಲ್ಲಿ ಸ್ವಲ್ಪ ದಪ್ಪ ಆಗಿದ್ದೀನಲ್ಲ, ಸ್ವಲ್ಪ ಕ್ಯಾಲರೀಸ್ನ ಬರ್ನ್ ಮಾಡ್ಬೋದು ಅಂತ ನಾನು ಒಂದು ಬೈಕ್ನ ತೊಗೊಂಡಿದ್ದೀನಿ. ಕನ್ಫ್ಯೂಸ್ ಆಗುತ್ತೆ ಬೈಕ್ ಸೈಕಲ್ ಬೈಕ್ ಅಂತ ಹೇಳೋಕ್ಕೆ. ಬಟ್ ಇದು ನಿಮ್ಮೆಲ್ಲರಿಗೋಸ್ಕರ ಮಾಡ್ತಿರೋ ವಿಡಿಯೋ ಆಗಿದ್ದರಿಂದ ನಿಮ್ಮನ್ನು ಕನ್ಫ್ಯೂಸ್ ಮಾಡೋದು ಬೇಡ. ನಾನು ಸೈಕಲ್ ತೊಗೊಂಡಿದ್ದೀನಿ. ಬನ್ನಿ, ಆ ಸೈಕಲ್ ಯಾವ ಥರ ಬಂತು ಅಂತ ನನಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಸೊ ನಾನು ಅಂಗಡಿನಲ್ಲಿ ನೋಡಿದೆ ಸೈಕಲ್ಲು. ಓಕೆ, ಚೆನ್ನಾಗಿ ಕಾಣ್ತಾ ಇತ್ತು, ವೈಟ್ ಕಲರ್ ಇತ್ತು, ಏನೇನೋ ಫೀಚರ್ಸ್ ಇತ್ತು. ಸರಿ ಅಂತ ಸೈಕಲ್ ತೊಗೊಂಡೆ. ನಾನು ಆ ಸೈಕಲ್ನ ತೊಗೋಬೇಕಾದ್ರೆ ಎಲ್ಲಿಂದ ಪಿಕ್ ಮಾಡೋದು ಅಂತ ನೋಡ್ತಾ ಇದ್ದರೆ ಅದು ಒಂದು ಬಾಕ್ಸಲ್ಲಿ ಬಂತು. ಆ ಬಾಕ್ಸ್ ಹೇಗಿದೆ ಅಂತ
ಈಗ ನೀವು ನೋಡಿ, ಇದು ಈ ಥರ ನಮಗೆ ಸೈಕಲ್ ಬಂದಿದ್ದು. ಸೊ ನಾವು ಅಂಗಡಿನಲ್ಲಿ ಸೈಕಲ್ ತೊಗೋಬೇಕು ಅಂತ ಅಂದ್ಕೊಂಡಾಗ ಈ ರೀತಿಯಾದ ಒಂದು ಬಾಕ್ಸಲ್ಲಿ ಬಂದಿದೆ. ಸೊ ಒಳಗಡೆ ತೆಗೆದು ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಯಾಕಂದರೆ ಒಳಗಡೆ ಸೈಕಲ್ ಇಲ್ಲ, ಅದ್ರ ಪಾರ್ಟ್ಸ್ನ ಸೆಪ್ರೇಟಾಗಿ ಕೊಟ್ಟಿದ್ದಾರೆ. ನಾವು ಈಗ ಕುತ್ಕೊಂಡು ಸೈಕಲ್ನ ಜೋಡಿಸ್ಕೋಬೇಕು. ಇದಕ್ಕೆ ನಾವು ಎಷ್ಟು ದುಡ್ಡು ಕೊಟ್ವಿ ಅಂದರೆ ಅರೌಂಡ್ $300 $310 ಕೊಟ್ಟಿದ್ದೀವಿ. ಅಂದರೆ ಒಂದು 21,000 ಅಥವಾ 22,000 ಅಂತ ಅಂದ್ಕೊಳ್ಳಿ. ಆದರೂ ಇದ್ರ ಮೇಲೆ ನಾವು 2 ಅವರ್ ಕೆಲಸ ಮಾಡಿಬಿಟ್ಟು ಇದನ್ನೆಲ್ಲ ಅಟ್ಯಾಚ್ ಮಾಡಬೇಕು. ಸೊ ಇವತ್ತಿನ ವಿಡಿಯೋ ನಿಮಗೆ ಗೊತ್ತಾಗಿರ್ಬೋದು, ಈ ಸೈಕಲ್ನ ನಾನು ನನ್ನ ಹಸ್ಬೆಂಡ್ ಸೇರಿಕೊಂಡು ಹೇಗೆ ಅಸೆಂಬಲ್ ಮಾಡ್ತೀವಿ ಅಂತ ನಾನು ತೋರಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ ನೋಡಿ, ಸೀಟ್ ಸಪ್ರೇಟಾಗಿ ಕೊಟ್ಟಿದ್ದಾರೆ, ಈ ಮುಂದೆ ಪಾರ್ಟ್ ಸಪ್ರೇಟಾಗಿ ಕೊಟ್ಟಿದ್ದಾರೆ, ಮತ್ತು ವೀಲ್ಸ್ ಕೂಡ ಇನ್ನೂ ಅಟ್ಯಾಚ್ ಆಗಿಲ್ಲ. ಸೊ ಇವಾಗ ಇದನ್ನು ಮ್ಯಾನ್ಯುಯಲ್ ಓದ್ಕೊಂಡು ಸೆಟ್ ಮಾಡ್ತೀವಿ. ಇಲ್ಲಿ ನೋಡಿ, ಸೈಕಲ್ನ ಈ ಥರ ಕೊಟ್ಟಿದ್ದಾರೆ. ಒಂದು ಚಕ್ರ, ಇದು ಪೆಡಲ್, ಇದು ಒಂದು ಪೀಸ್ ಅಷ್ಟೇ ಅಸೆಂಬಲ್ ಮಾಡಿರೋದು. ಇನ್ನೆಲ್ಲ ನಾವೇ ಹಾಕ್ಕೋಬೇಕು. ಹ್ಯಾಂಡಲ್ ತೆಗೆದ್ಬಿಟ್ಟು ನಾವು ಮೇಲೆ ಹಾಕಬೇಕು. ಈಗ ಅಲ್ಲಿ ರಾಮ್ ಕುತ್ಕೊಂಡು ವಿಡಿಯೋ ನೋಡ್ತಾ ಇದ್ದಾರೆ ಹೆಂಗೆ ಅಸೆಂಬಲ್ ಮಾಡೋದಂತ. ಓಕೆ, ಅಸೆಂಬಲ್ ಮಾಡೋಣ. ಆ್ಯಕ್ಚುಲಿ ನಮಗೊಂದಿಲ್ಲಿ ಟಿ ವಿನಲ್ಲಿ ಅದೇ ಥರ ಸೈಕಲ್ ಯಾರೋ ಅಸೆಂಬಲ್ ಮಾಡ್ತಾ ಇದ್ದಾರೆ. ಅದನ್ನು ನೋಡಿಕೊಂಡು ಓಕೆ ಇದೇ ಕಂಪ್ನಿಯವರು ಆ ವಿಡಿಯೋನ ಕೊಟ್ಟಿದ್ದಾರೆ. ಸೊ ಅದನ್ನು ನೋಡ್ಕೊಂಡು ಮಾಡ್ತಾ ಇದ್ದೀವಿ. ಇವಾಗವ್ರಿಗೂ ಈಸಿಯೆಸ್ಟ್ ಅಂದರೆ ಪೆಡಲ್ ಒಂದು ನಾನು ಹಾಕಿದ್ದೀನಿ. ಸೀಟ್ ಕೂಡ ಕೂರ್ಸೋಕ್ಕೆ ಬಂದಿಲ್ಲ. ಈಗ ಹ್ಯಾಂಡಲ್ ಮಾಡಬೇಕು. ಸೊ ಫೈನಲಿ ನಮ್ಮ ಸೈಕಲ್ ರೆಡಿ ಆಗಿದೆ. ಥ್ಯಾಂಕ್ ಯು ರಾಮ್. ಪ್ಲೇಜರ್ ಶ್ವೇತಾ. ಓಕೆ, ಸೊ ಸಮ್ಮರಲ್ಲಿ ಓಡಿಸೋದಾ ಗಾಡಿ? ಎಷ್ಟು ಇದಿದೆ, ಎಷ್ಟು ಗೇರ್ ಇದೆ ಈ ಗಾಡಿಗೆ? 7 ಗೇರ್ಸ್. 7 ಗೇರ್ ಇದೆಯಂತೆ. ನೋಡೋಣ, ಆಚೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ, ಬನ್ನಿ. ಲೆಟ್ಸ್ ಗೋ. ಓಕೆ. ಓಕೆ, ಸೈಕಲ್ ಪಜೀತಿ ನೋಡಿದ್ರಲ್ಲ, ಎಷ್ಟೊತ್ತಾಯಿತು ನಮಗೆ ಮಾಡೋದಕ್ಕೆ ಅಂತ. ಓವರಾಲ್ ನಾನು ಟೈಮ್ ನೋಡಿಕೊಂಡೆ, 1 hour 15 minutes ಆಯಿತು ನಮಗೆ ಈ ಫುಲ್ ಸೈಕಲ್ ಅಸೆಂಬಲ್ ಮಾಡೋಕ್ಕೆ. ಆದರೂ ಅಲ್ಲೆಲ್ಲೋ ಸೌಂಡ್ ಬರ್ತಾ ಇದೆ, ಆಮೇಲೆ ಚೆಕ್ ಮಾಡ್ತೀವಿ. ಆ್ಯಂಡ್ ಓಕೆ, ಬಾಯ್. ಲೆಟ್ ದಟ್ ಕಾರ್ ಗೋ. ಖೂಲ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಇದು ಒಂಥರ ಡೈಲಿ ವ್ಲಾಗ್ ಅಂತಲೂ ಅನ್ಕೋಬೋದು, ಸ್ವಲ್ಪ ಇನ್ಫಾರ್ಮೇಷನ್ ಸೈಕಲ್ ಬಗ್ಗೆ, ಬೈಕ್ ಬಗ್ಗೆ ಅಂತಲೂ ಅಂದ್ಕೋಬೋದು. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.